ಹಾಯ್ ಹಲೋ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂದ್ರೆ ತಮ್ಲೈನ್ ನೋಡೇ ಗೊತ್ತಾಗಿರುತ್ತೆ ನಿಮಗೆ. ವೆಯ್ಟ್ ಲಾಸ್ ಯಾವ ತರ ಮಾಡೋದು ಮನೆಯಲ್ಲೇ ಅಂತ ಹೇಳೋಣ ಅಂತ ಬಂದಿದ್ದೀನಿ. ಫ್ರೆಂಡ್ಸ್, ಏನು ಗೊತ್ತಾ, ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ. ಈ ವಿಡಿಯೋದಲ್ಲಿ ಮೇನ್ ಇಂಪಾರ್ಟೆಂಟ್ ನಮಗೆ ಆರೋಗ್ಯನೇ ಬೇಕಾಗಿರೋದಲ್ವಾ, ಅದನ್ನೇ ತಿಳಿಸ್ಕೊಡಕ್ಕೆ ಅಂತ ಬಂದಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡೋದಲ್ಲೇ ನೋಡಿ. ಫ್ರೆಂಡ್ಸ್, ಏನು ಗೊತ್ತಾ, ಇವತ್ತಿನ ಕಾಲದಲ್ಲಿ ಮೇನ್ ಬೇಕಾಗಿರೋದೇ ಆರೋಗ್ಯ. ಲೇಡೀಸ್ಗೆ ಆಗ್ಲಿ ಬಾಯ್ಸ್ಗೆ ಆಗ್ಲಿ ಮೇನು ಬೇಕಾಗಿರೋದೇ ಆರೋಗ್ಯ. ಇವತ್ತಿನ ಇದ್ರಲ್ಲಿ ಸಣ್ಣ ಮಕ್ಕಳಿಂದ ದೊಡ್ಡೋರ್ವರೆಗೂ ಆರೋಗ್ಯ ಆರೋಗ್ಯ ಆರೋಗ್ಯ. ಶುಗರು, BP ಪ್ರತಿಯೊಬ್ರು ಯಾವ್ದಾರ ಸಮಸ್ಯೆಯಲ್ಲಿ ನರಳಾಡ್ತಾನೆ ಇರ್ತಾರೆ. ಯಾಕೆಂದ್ರೆ ಫುಡ್ ಆತರ ಇದೆ. ಫುಡ್ ಹೊರಗಡೆ ನಾವ್ ಎಷ್ಟು ಅವಾಯ್ಡ್ ಮಾಡ್ತೀವಿ ಅಷ್ಟೇ ಆರೋಗ್ಯವಾಗಿರ್ತೀವಿ ಅದು ಗೊತ್ತಿರ್ಬೇಕು. ಎಲ್ಲಾರ್ಗು ಮೈಂಡ್ ಸೆಟ್ ಇರ್ಬೇಕು. ಎಲ್ಲಾರು ಏನ್ ಮಾಡ್ತಾರೆ ಅಂದ್ರೆ ಹೊರಗಡೆ ಫುಡ್ಡೇ ಜಾಸ್ತಿ ತಿನ್ನೋದು. ಇವಾಗ ಹೊರಗಡೆ ಏನಾಗಿರುತ್ತೆ ಅಂದ್ರೆ ಅದೇ ಎಣ್ಣೆಲಿ ಕರೀತಾರೆ. ಏನಾದ್ರೂ ಅಷ್ಟೇ, ಈಗ ಪ್ರತಿಯೊಂದು ನಾವು ಯಾವ್ದೇ ಐಟಮ್ಸ್ ತಗೊಳ್ಳಿ, ಒಂದ್ ಗೋಬಿನೇ ತಗೊಳ್ಳಿ, ಕರ್ದಿರೋ ಎಣ್ಣೆಲ್ಲೇ ಕರೀತಾರೆ. ಅದೇ ಬಟ್ ಮನೇಲೆ ಮಾಡ್ಕೊಂತೀನಿ. ನಮ್ಮ ಮನೇಲಿ ಇರೋರೆಲ್ಲರೂ ತಿಂತಾರೆ. ಬಟ್ ನಾವೇ ಮನೇಲೆ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ನಂಗೂ ಆಗುತ್ತೆ. ಅದನ್ನ ಬಿಟ್ಟು ಹೊರಗಡೆ ತಿಂದ್ರೆ ಏನ್ ಪ್ರಯೋಜನ? ಹಾಗಾಗಿ ನನ್ ಪ್ರಕಾರ ಮನೇಲೆ ನಮ್ಗೆ ಆದಷ್ಟು ಏನ್ ಮಾಡಕ್ ಬರುತ್ತೆ ಅದನ್ನ ಮನೇಲೆ ಮಾಡ್ಕೊಂಡು ತಿಂದ್ರೆ ತುಂಬಾ ಒಳ್ಳೇದು ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಯಾವ ತರ ಅಂದ್ರೆ ವೆಯ್ಟ್ ಲಾಸ್ ಯಾವ ತರ ಮಾಡೋದು ಅಂತ ಫುಲ್ ಈ ವಿಡಿಯೋದಲ್ಲಿ ಪೂರ್ತಿ ತಿಳಿಸ್ಕೊಡ್ತೀನಿ. ನನಗೆ ಗೊತ್ತಿರೋವಷ್ಟು ನಾನು ಯಾವ ತರ ವೆಯ್ಟ್ ಲಾಸ್ ಮಾಡ್ಕೊಂಡು ಯಾವ ತರ ಮನೇಲಿ ಡಯಟ್ ಮಾಡ್ತೀನಿ ಅನ್ನೋದ ಈ ವಿಡಿಯೋದಲ್ಲಿ ಪ್ರತಿ ಒಂದು ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಅದೇ ತರ ಫಾಲೋ ಮಾಡಿ. ನಿಮ್ಮ ಮನೇಲೂ ಡಯಟ್ ಅಂದ್ರೆ ಸಣ್ಣ ಆಗ್ಬೋದು. ನಾನು ಸಣ್ಣ ಆಗಿದ್ದೀನಿ ಡಯಟ್ ಮಾಡೋದ್ರಿಂದ. ಯಾವ ತರ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾನೇ ಖಾಲಿ ಹೊಟ್ಟೆಗೆ ಫಸ್ಟ್ ಬಿಸಿನೀರು ತಗೋತೀನಿ. ಬಿಸಿನೀರು ತಗೋಬಿಟ್ಟು ಅರ್ಧ ಗಂಟೆ ವಾಕಿಂಗ್ ಹೋಗ್ತೀನಿ. ಅರ್ಧ ಗಂಟೆ ವಾಕ್ ಮಾಡ್ಕೊಂಡ್ಬಂದು ಎಷ್ಟು ಗಂಟೆಗೆ ಹೋಗ್ತೀನಿ ಅಂದ್ರೆ 6:30 7 ಗಂಟೆವರೆಗೂ ಹೋಗ್ತೀನಿ. 6:30 ಹೋಗಕ್ಕಾಗ್ಲಿಲ್ಲ ಅಂದ್ರೆ 7 ಗಂಟೆಯಿಂದ 7:30ವರೆಗೂ ವಾಕಿಂಗ್ ಹೋಗ್ತೀನಿ. 7:30 ವಾಕಿಂಗ್ ಬಂದ್ಮೇಲೆ ಕರೆಕ್ಟಾಗಿ ಫಸ್ಟೇ ನಾನು ತಿಂಡಿ ಮಾಡಕ್ ಹೋಗ್ತೀನಿ. ಯಾಕೆಂದ್ರೆ 8:30 ಕರೆಕ್ಟಾಗಿ ತಿಂಡಿ ತಿಂತೀನಿ. ತಿಂಡಿ ಯಾವ ತರ ಅಂದ್ರೆ ಸಲಾಡ್, ಫುಲ್ ತರಕಾರಿ ಟೈಪ್ ಅಲ್ಲಿ ತರಕಾರಿ ಸಲಾಡ್ ಟೈಪ್ ಮಾಡ್ಕೋತೀನಿ. ಇಲ್ಲಾಂದ್ರೆ ಮಾಮೂಲಿ ತಿಂಡಿನೇ ಮಾಡ್ಕೋತೀನಿ. ಟೈಮಿಂಗ್ಸ್ ಇದ್ದಂಗೆ ಮನೆಗೆ ಬಾಕ್ಸಿಗೆ ತಿಂಡಿ ಹಾಕ್ಬೇಕು. ಯಾಕೆಂದ್ರೆ ನಮ್ಮ ಮನೆಯವರಿಗೆ ಆಫೀಸ್ಗೆ ಬಾಕ್ಸಿಗೆ ಟಿಫನ್ ಹಾಕೊಡ್ಬೇಕು. ಅವರಿಗೂ ಬೇಗ ಹೋಗ್ತಾರೆ. ನನ್ನ ಮಗನ ಸ್ಕೂಲಿಗೆ ಹೋಗ್ತಾನೆ, ಹಂಗಾಗಿ ಬೇಗ ತಿಂಡಿ ಆಗುತ್ತೆ. ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಕರೆಕ್ಟಾಗಿ 8:00ವರೆಗೆನೆ ನಾನು ತಿಂಡಿ ತಿನ್ನೋದು. ನಮಗೆ ಎಷ್ಟು ಬೇಕು ಅನ್ಸುತ್ತೆ ಅಷ್ಟು. ಫುಲ್ಲು ಹೊಟ್ಟೆ ತುಂಬಾನು ತಿನ್ನೋದು ಬೇಡ, ಮತ್ತೆ ಅರ್ಧಬರ್ಧನೂ ತಿನ್ನೋದು ಬೇಡ. ಟೈಮಿಗೆ ಕರೆಕ್ಟಾಗಿ ತಿಂಡಿ 8:00ವರೆಗೆ ತಿಂಡಿ ಆಗುತ್ತೆ. ತಿಂಡಿ ಮುಗೀತು. ಮತ್ತೆ ಮಾಮೂಲಿ ಮನೇಲಿ ಏನ್ ಕೆಲಸ ಇರುತ್ತೆ ಅದು ಕೆಲಸ ಮಾಡ್ಕೋತೀನಿ. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ನೀಟಾಗಿ ಫ್ರೆಶ್ ಅಪ್ ಆಗಿರುತ್ತೆ. ಮೈಂಡ್ ಫ್ರೆಶ್ ಆಗಿರುತ್ತೆ. ವಾಕ್ ಮಾಡಿದ್ರೆ ಮನಸ್ಸು ಫ್ರೀ ಆಗಿರುತ್ತೆ. ಅದಕ್ಕೆ ವಾಕಿಂಗ್ ಮುಗಿಸ್ಕೊಂಡ್ಬರ್ತೀನಿ. ಅರ್ಧ ಗಂಟೆ ವಾಕಿಂಗ್ ಎಲ್ಲ ಮುಗಿಸಿದ್ಮೇಲೆ ತಿಂಡಿ ಟಿಫನ್ ಮಾಡ್ತೀನಿ 8:00ವರೆಗೆ. ಮುಗೀತು. ಅದ್ರಲ್ಲಿ ಏನ್ ಡಯಟ್ ಅಂದ್ರೆ ಊಟ ಬಿಟ್ಟು ಡಯಟ್ ಮಾಡ್ಬೇಕು ಅನ್ನೋದೇನಿಲ್ಲ. ಏನು ನಾವು ಟೈಮಿಂಗ್ಸ್ ಚೇಂಜ್ ಮಾಡ್ಕೋಬೇಕು. ಊಟ ತಿಂಡಿ, ರಾತ್ರಿ ಊಟ, ಮಧ್ಯಾಹ್ನ ಊಟ, ಬೆಳಗ್ಗೆ ತಿಂಡಿ, ಟೈಮಿಂಗ್ಸ್ ಕರೆಕ್ಟಾಗಿ ಪಿಕಪ್ ಮಾಡಿದ್ರೆ ನಾವು ಅದನ್ನೇ ನೀಟಾಗಿ ಡಯಟ್ ರೀತಿಲೇ ನಾವು ಮಾಡ್ಕೊಂಡು ಹೋಗ್ಬೋದು. ಊಟ ಬಿಟ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಇನ್ ಬೇರೆ ಬೇರೆ ತರ ಕಾಯಿಲೆ ಆಯ್ತವೆ. ಊಟ ತಿಂಡಿ ಬಿಟ್ಟು ಡಯಟ್ ಮಾಡಿ ಸಣ್ಣ ಆಗೋದೇನು ಅವಶ್ಯಕತೆನೇ ಇಲ್ಲ. 8:00ವರೆಗೆ ತಿಂಡಿ ಆಗುತ್ತಾ, ಮತ್ತೆ 12:00ವರೆಗೆ ಮಧ್ಯಾಹ್ನ 12:00ವರೆಗೆ ಊಟ. ಮಧ್ಯಾಹ್ನದ ಊಟ ಅಷ್ಟೇ 12:00ವರೆಗೆ ಊಟ ಮಾಡ್ಕೊಂಡ್ರೆ ಸ್ವಲ್ಪ ಜಾಸ್ತಿ ತಿನ್ನಲ್ಲ. ಸ್ವಲ್ಪ ಅಂದ್ರೆ 1/4% ಫುಲ್ ಹೊಟ್ಟೆ ತುಂಬಾನೇ ತಿನ್ನೋದ್ ಬೇಡ. ನಾವು ಇಷ್ಟು ಕೆಲಸ ಮಾಡ್ತೀವಿ ಅದ್ರ ತಕ್ಕನಾಗ ಊಟ ಮಾಡ್ಬೇಕು. ನಾವು ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ, ಅವಾಗ ತುಂಬಾ ಹೊಟ್ಟೆ ಹಸಿಯುತ್ತೆ, ಅಷ್ಟು ಊಟ ಮಾಡ್ಬೇಕು. ಕೆಲಸ ಇರಲ್ವಾ ಮನೇಲಿ, ಕಲಸಿ ಊಟ ಮಾಡ್ಬೇಕು ಅಷ್ಟೇ. ನಾನು ಅದೇ ತರ ತಿನ್ನೋದು. ಆಮೇಲೆ ಸಂಜೆ 7:00ವರೆಗೆನೆ ಊಟ ಮಾಡೋದು. 7:30ಗೆ ಊಟ ಆದ್ರೆ ಸ್ವಲ್ಪ ಹೊತ್ತು 7:30ಗೆ ಊಟ ಆಯ್ತು. ಸಂಜೆ ಅಂದ್ರೆ ಸ್ವಲ್ಪ ಹೊತ್ತು ವಾಕ್ ಮಾಡ್ಬಿಟ್ಟು ನೈಟ್ ಹೊತ್ತು ಅಷ್ಟೇ ಊಟ ಆದ ತಕ್ಷಣ ಮಲಗ್ತೀರಾ. ಆ ತರ ಮಲಗ್ಲೇಬೇಡಿ ದಯವಿಟ್ಟು. ಒಂದ್ ಅರ್ಧ ಗಂಟೆ ವಾಕಿಂಗ್ ಮಾಡಿ. ಹೊರಗಡೆ ಹೋಗಕ್ಕಾಗಲ್ವಾ, ಮನೆ ಒಳಗಡೆನೆ ವಾಕಿಂಗ್ ಮಾಡಿ ಅರ್ಧ ಗಂಟೆ. ನೈಟ್ ಹೊತ್ತು ಅರ್ಧ ಗಂಟೆ, ಬೆಳಗ್ಗೆ ಅರ್ಧ ಗಂಟೆ ವಾಕಿಂಗ್ ಮಾಡಿದ್ರೆ ನಿಮ್ಮಷ್ಟು ಆರೋಗ್ಯವಾಗಿರೋರು ಯಾರು ಇಲ್ಲ. ಆಮೇಲೆ ಹಸಿ ತರಕಾರಿ, ಸೌತೆಕಾಯಿ, ಕ್ಯಾರೆಟು, ಹಸಿ ತರಕಾರಿ ಯಾವ್ದು ಸಿಗುತ್ತೆ ಅದೆಲ್ಲ. ಮತ್ತೆ ಥೈರಾಯ್ಡ್ ಇರೋರು ಸ್ವಲ್ಪ ಗೆಡ್ಡೆಕೋಸು, ಹೂಕೋಸು, ಎಲೆಕೋಸು ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಯಾಕೆಂದ್ರೆ ಅದು ಥೈರಾಯ್ಡ್ಗೆ ಒಳ್ಳೇದಲ್ಲ. ತುಂಬಾ ಇನ್ನೂ ಜಾಸ್ತಿ ಆಗುತ್ತೆ ಥೈರಾಯ್ಡ್. ಅದಕ್ಕೆ ಇದನ್ನ ಹೂಕೋಸು, ಎಲೆಕೋಸು, ಗೆಡ್ಡೆಕೋಸನ್ನ ಅವಾಯ್ಡ್ ಮಾಡಿ ದಯವಿಟ್ಟು. ಯಾರು ಆಗಲ್ಲ ಫ್ರೆಂಡ್ಸ್. ನಮಗೆ ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೋಬೇಕು.
ಮತ್ತೆ ಆರೋಗ್ಯ ತುಂಬಾ ಹದಗೆಟ್ರೆ ಯಾರು ನೋಡ್ಕೊಳಲ್ಲ. ಯಾರಂದ್ರೆ ಯಾರು ನೋಡ್ಕೊಳಲ್ಲ. ಕಂಪಲ್ಸರಿ ಮೆಂತೆ ಹಾಕ್ತೀನಿ. ಮೆಂತೆ ಹಾಕೋದು ಏನಕ್ಕೆ ಅಂದ್ರೆ ನನ್ನ ಬಾಡಿ ತುಂಬಾ ಹೀಟ್ ಇದೆ. ಹೀಟು ಮತ್ತೆ ಶಕ್ತಿನೂ ಮೆಂತೆ ತುಂಬಾ ಒಳ್ಳೇದು. ಹೀಟ್ ಬಾಡಿಯವ್ರಿಗೆ ಅಂತಲ್ಲ, ಶುಗರ್ ಇರೋರ್ಗೂ ತುಂಬಾ ಒಳ್ಳೇದು ಮೆಂತೆ. ಶುಗರ್ ಇರೋರಿಗೆ ಡಾಕ್ಟರ್ಗಳೇ ಸಜೆಷನ್ ಕೊಡ್ತಾರೆ ಮೆಂತೆ ತಿನ್ನಿ ಮತ್ತೆ ಬೆಂಡೆಕಾಯಿ ತಿನ್ನಿ ಅಂತ. ನಾನ್ ಬರೀ ಮೆಂತೆ ಮಾತ್ರ ತಿಂತೀನಿ. ಯಾಕೆ ಅಂದ್ರೆ ಮೆಂತೆ ತಂಪಲ್ವಾ, ಹಾಗಾಗಿ ಮೆಂತೆ ಹಾಕೊಂಡು ತಿಂತೀನಿ. ಒಂದೊಂದ್ ದಿವಸ ಏನ್ ಮಾಡ್ತೀನಿ ಅಂದ್ರೆ ಹೆಸರು ಕಾಳುನು ಅಷ್ಟೇ, ಹೆಸರು ಕಾಳು ಮತ್ತೆ ದಾಳಿಂಬೆ ಇವೆರಡು ಮಿಕ್ಸ್ ಅಲ್ಲಿ ಹೆಸರು ಕಾಳನ್ನ ಮೊಳಕೆ ಕಟ್ಟಿಬಿಟ್ಟು ತಿಂತೀನಿ. ದಾಳಿಂಬೆನೆ ಮಿಕ್ಸ್ ಮಾಡ್ಕೊಂಡೆ ತಿಂತೀನಿ. ಅದನ್ನು ಡಯಟ್. ಆ ಮೆಂತೆ ತಿಂದ್ರೆ ಸ್ವಲ್ಪ ಹೊಟ್ಟೆ ಹಸಿಯಲ್ಲ, ಹೊಟ್ಟೆ ತುಂಬಿ ತರನೇ ಫೀಲಿಂಗ್ ಅನ್ಸುತ್ತೆ. ಹೆಸರು ಕಾಳು ಅಷ್ಟೇ, ಸ್ವಲ್ಪ ಹೆಸರು ಕಾಳು ಮತ್ತೆ ದಾಳಿಂಬೆ ಹಣ್ಣು ತಿಂದ್ರೆ ಅವಾಗ ತಿಂಡಿನೇ ತಿನ್ನಕ್ ಹೋಗಲ್ಲ. ಅವತ್ತು ನಾನು ಅದೇನು ಮಾಡ್ಕೊಂಡು ತಿಂದಿಲ್ಲ ಅಂದ್ರೆ ನಾರ್ಮಲ್ ಆಗಿ 8:30 ಕರೆಕ್ಟಾಗಿ 8:30 ತಿಂಡಿ ತಿಂತೀನಿ. ಅದ್ ಬಿಟ್ರೆ ತರಕಾರಿನ ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು ಸ್ವಲ್ಪ ತಿನ್ನಲ್ಲ ಸ್ವಲ್ಪ. ಯಾಕೆಂದ್ರೆ ನನಗೂ ಸ್ವಲ್ಪ ಥೈರಾಯ್ಡ್ ಇದೆ, ಅದಕ್ಕೆ ಗೆಡ್ಡೆಕೋಸು ಅವೆಲ್ಲ ತಿನ್ನಕ್ ಹೋಗಲ್ಲ. ನೆಕ್ಸ್ಟ್ ಏನಂದ್ರೆ ಸೌತೆಕಾಯಿ ಅಂದ್ರೆ ನಂಗೆ ತುಂಬಾ ಇಷ್ಟ, ಸಖತ್ ಇಷ್ಟ. ಅಂದ್ರೆ ತರಕಾರಿಲಿ ಯಾವ್ದು ಇಷ್ಟ ಅಂದ್ರೆ ಸೌತೆಕಾಯಿ. ಏನ್ ಕೊಟ್ಟರು ಬೇಕಾದ್ರೆ ಊಟ ಇಟ್ಟಿದ್ರು ಅಲ್ಲಿ ಸೌತೆಕಾಯಿ ಊಟ ಇಟ್ಟಿದ್ರೆ ಫಸ್ಟ್ ಸೌತೆಕಾಯಿನೇ ನಾನು ತಗೊಳ್ಳೋದು. ಊಟ ಇಟ್ಟಿದ್ರು ನಾನು ಫಸ್ಟ್ ತಗೊಳ್ಳೋದೇ ಸೌತೆಕಾಯಿ. ನನಗೆ ಚಿಕ್ಕದ್ರಿಂದನೂ ಅಷ್ಟೇ ತುಂಬಾ ಇಷ್ಟ ಸೌತೆಕಾಯಿ. ಅದಕ್ಕೆ ಸೌತೆಕಾಯಿ ಅಂದ್ರೆ ಯಾವಾಗ್ಲೂ ಮನೇಲಿ ತಗೊಬರ್ತಾನೆ ಇರ್ತೀನಿ. ನಮ್ಮ ಮನೇಲಿ ಸೌತೆಕಾಯಿನೂ ತಿನ್ಬೋದು. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸೌತೆಕಾಯಿ ತಿಂದ್ರೆ ತುಂಬಾ ಒಳ್ಳೇದು. ಮೂಲಂಗಿನೂ ಅಷ್ಟೇ ತುಂಬಾ ಒಳ್ಳೇದು. ಮೂಲಂಗಿ, ಹಸಿ ಮೂಲಂಗಿ ತಿಂದ್ರೆ ಯಾವ ತರ ಅಂದ್ರೆ ಗ್ಯಾಸ್ಟ್ರಿಕ್ಗೆ ಒಳ್ಳೇದು ಮೂಲಂಗಿ. ಈ ತರ ತರಕಾರಿ ನಮ್ಗೆ ಯಾವ ತರಕಾರಿಲಿ ಆ ತರಕಾರಿ ಈ ತರಕಾರಿ ಅಂತ ಅನ್ನಕ್ಕೆ ಹೋಗ್ಬಾರ್ದು. ಯಾವ ತರಕಾರಿನಾರು ತಿನ್ನಿ. ದಯವಿಟ್ಟು ಮೇನ್ ಹೊರಗಡೆ ಫುಡ್ ದಯವಿಟ್ಟು ಅವಾಯ್ಡ್ ಮಾಡಿ. ಕರ್ದಿರೋದು ಎಣ್ಣೆಲಿ ಹೊರಗಡೆ ಏನ್ ಮಾಡ್ತಾರೆ ಅಂದ್ರೆ ನಮಗೆ ಸಪ್ರೇಟ್ ಎಣ್ಣೆ, ಫ್ರೆಶ್ ಆಗಿರೋ ಎಣ್ಣೆ ಹಾಕಿ ಯಾವುದೇ ಕಾರಣಕ್ಕೂ ಕರಿಯಲ್ಲ. ಅದು ಕರ್ದಿರೋದ್ರಲ್ಲೇ ಯೂಸ್ ಮಾಡೇ ಹಳೇದು ಯೂಸ್ ಮಾಡಿ ಕರ್ದು ಕೊಡೋದು. ಹಾಗಾಗಿ ಹೊರಗಡೆ ಫುಡ್ಡಲ್ಲಿ ಮನೆಯಲ್ಲೇ ಮಾಡ್ಕೊತೀನಿ. ಎಷ್ಟಾಗುತ್ತೆ ಅಷ್ಟು ಮನೆಯಲ್ಲೇ ಮಾಡ್ಕೊತೀನಿ. ಈ ಥರ ಆರೋಗ್ಯ ಹಾಳಾದ್ಮೇಲೆ ನಾವು ಎಷ್ಟೇ ಹುಡುಕಿದ್ರು ಬೇಕಾದ್ರೆ ದುಡ್ಡು ಹೆಂಗಾದ್ರೂ ಸಂಪಾದನೆ ಮಾಡ್ಕೋಬೋದು. ಆರೋಗ್ಯ ಮಾತ್ರ ಯಾವುದೇ ಕಾರಣಕ್ಕೂ ಸಂಪಾದನೆ ಮಾಡ್ಕೊಳಕ್ಕಾಗಲ್ಲ. ದಯವಿಟ್ಟು ಆರೋಗ್ಯ ಕಡೆಗೆ ಗಮನ ಕೊಡಿ. ಏನು ಗೊತ್ತಾ ಫ್ರೆಂಡ್ಸ್, ಮೇಯ್ನು ಖುಷಿಯಾಗಿರೋದುವೇ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಮೈಂಡ್ ಸೆಟ್ ಸರಿ ಇಲ್ಲ, ನಾವು ಎಷ್ಟೇ ಡಯಟ್ ಮಾಡಿದ್ರು ಏನು ಪ್ರಯೋಜನ ಆಗಲ್ಲ. ಅದು ನಾವು ಖುಷಿಯಾಗಿರೋಕ್ಕೆ ಟ್ರೈ ಮಾಡಬೇಕು. ಎಷ್ಟೇ ನಮಗೆ ಮನಸ್ಸಲ್ಲಿ ದುಃಖ ಇರಲಿ, ಏನೇ ನಮ್ಮ ಸಮಸ್ಯೆ ಇದ್ದೇ ಇರ್ತವೆ. ಮನುಷ್ಯ ಅಂದಮೇಲೆ ಸಮಸ್ಯೆ, ಪ್ರಾಬ್ಲಮ್ ಪ್ರತಿಯೊಬ್ಬರಿಗೂ ಇದ್ದೇ ಇರ್ತವೆ. ಯಾರಿಗಿರಲ್ಲ ಹೇಳಿ ಸಮಸ್ಯೆ? ಎಂಥರಿಗೂ ಸಮಸ್ಯೆ ಇದ್ದೇ ಇರ್ತವೆ. ಅದನ್ನೆಲ್ಲ ತಲೆಯಿಂದ ತೆಗ್ದಾಕ್ಬಿಟ್ಟು ನಮ್ಮ ಜೊತೆ ಈಗ ರೋಡಲ್ಲಿ ಹೋಯ್ತಾ ಇರ್ತಾರ, ಅವ್ರ ಜೊತೆ ಖುಷಿಯಾಗಿ ಮಾತಾಡ್ಬೇಕು. ಮನೇಲಿ ಇರೋರ್ ಜೊತೆನೂ ಅಷ್ಟೇ ಖುಷಿಯಿಂದ ಮಾತಾಡ್ಕೊಂಡಿರ್ಬೇಕು. ಸಮಸ್ಯೆ ಅನ್ನೋದು ಇವತ್ ಬರ್ತವೆ ನಾಳೆ ಹೋಯ್ತವೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡೆಲ್ಲ ಕೂರ್ಬಾರ್ದು. ಮೇಯ್ನು ಆರೋಗ್ಯ ನೋಡ್ಕೋಬೇಕು. ಇವತ್ತಿನ ಕಾಲದಲ್ಲಿ ಏನು ಟೆನ್ಷನ್ ತಗೊಂಡ್ರೆ ಕಾಯಿಲೆ ಬರುತ್ತೆ, ತಲೆ ಸುತ್ತು ಬರುತ್ತೆ, ಟೆನ್ಷನ್ ಆಯ್ತಲ್ಲಪ್ಪ, ಎದೆ ನೋವು ಅಂತಾರೆ. ಇವಾಗಂತೂ ಜಾಸ್ತಿ ಹಾರ್ಟ್ ಅಟ್ಯಾಕ್ ಅನ್ನೋದೇ ಪ್ರಾಬ್ಲಮ್ಮು. ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ. ಏನಕ್ಕೆ ಟೆನ್ಷನು? ಆಗಿದ್ದಾಗುತ್ತೆ, ಹೋಗುತ್ತೆ ಅನ್ಕೋಬೇಕು. ತಲೆನೇ ಕೆಡಿಸ್ಕೋಬಾರ್ದು. ನಮ್ಮ ಪಾಡಿಗೆ ನಾವ್ ಇರ್ಬೇಕು, ಖುಷಿಯಿಂದ ಇರ್ಬೇಕು. ಆಗದೆಲ್ಲ ಒಳ್ಳೇದಕ್ಕೆ ಅನ್ಕೋಬೇಕು ಅಷ್ಟೇ ಫ್ರೆಂಡ್ಸ್. ಇವತ್ತಿನ ಜೀವನ ಇರೋದೇ ಹಂಗೆ. ಏನ್ ಮಾಡಕ್ಕಾಗುತ್ತೆ? ಇವತ್ತಿನ ಪ್ರಪಂಚ ಬದುಕ್ತಿರೋದೇ ಈ ಟೆನ್ಷನ್ ಮೇಲೆ. ಆ ಟೆನ್ಷನ್ ಈ ಟೆನ್ಷನ್. ಒಂದ್ ಕರೆಂಟ್ ಇಲ್ಲ ಅಂದ್ರೂ ಟೆನ್ಷನ್ ತಗೋತೀವಿ, ಕೇಬಲ್ ಬತ್ತೆ ಇಲ್ಲ ಅಂದ್ರೂ ಟೆನ್ಷನ್ ತಗೋತೀವಿ, ಕರೆನ್ಸಿ ಇಲ್ಲ ಅಂದ್ರೂ ಟೆನ್ಷನ್ ತಗೋತೀವಿ, ನೆಟ್ವರ್ಕ್ ಸಿಗ್ಲಿಲ್ಲ ಅಂದ್ರೂ ಟೆನ್ಷನ್ ತಗೋತೀವಿ. ಎಲ್ಲದಕ್ಕೂ ಟೆನ್ಷನ್ ತಾಳದೆ. ಮಕ್ಳು ಓದ್ಲಿಲ್ಲ ಅಂದ್ರೂ ಟೆನ್ಷನ್ ತಗೋತೀವಿ. ಟೆನ್ಷನ್ ತಗೋಬಾರ್ದು. ಜೀವನದಲ್ಲಿ ಟೆನ್ಷನ್ ತಗೊಂಡಷ್ಟು ಆರೋಗ್ಯ ಹಾಳು. ಅದಕ್ಕೆ ನಾವ್ ಯಾರ ಜೊತೆ ಇರ್ತೀವಿ ಅವ್ರ ಜೊತೆನೆ ಖುಷಿಯಾಗಿರ್ಬೇಕು. ಅಂದ್ರೆ ಖುಷಿಯಾಗಿನ ತಾನಾಗೆ ಬರಲ್ಲ, ನಾವಾಗೆ ಕ್ರಿಯೇಟ್ ಮಾಡ್ಕೋಬೇಕು ಖುಷಿನ ಅಷ್ಟೇ. ಸಮಸ್ಯೆ ಎಲ್ಲಾನು ಬಿಟ್ಟಾಕ್ಬಿಟ್ಟು ಖುಷಿಯಿಂದ ಇಟ್ಕೊಂಡು ಆರೋಗ್ಯ ನಮ್ ಕೈಲೇ ಇದೆ ಅಂತ ತಿಳ್ಕೊಂಡಿದ್ರೆ ಇವತ್ತಿನ ಜೀವನ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಸಮಸ್ಯೆ ಮೇಲೆ ಸಮಸ್ಯೆ ಇದ್ದೇ ಇರುತ್ತೆ ಫ್ರೆಂಡ್ಸ್. ನಾನು ಹೇಳಿದ್ನಲ್ಲ, ಅಷ್ಟು ಡಯಟ್ ಅನ್ನ ಫಾಲೋ ಮಾಡಿ. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಪ್ಲೀಸ್ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬರ್ ಆಗಿ. ಒಂದು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಷ್ಟೇ ಈ ವಿಡಿಯೋಕ್ಕೆ. ಯಾಕೆಂದ್ರೆ ನಾನು ಈಗ ಚಿಕ್ಕದಾಗಿ ಯೂಟ್ಯೂಬ್ ಓಪನ್ ಮಾಡಿರೋದು ಅಷ್ಟೇ, ಇನ್ನು ಸಣ್ಣ ಯೂಟ್ಯೂಬರು ನಾನು. ಪ್ಲೀಸ್ ದಯವಿಟ್ಟು ಯಾರ್ಯಾರು ವಿಡಿಯೋ ಸ್ಕಿಪ್ ಮಾಡೋದಲ್ಲೇ ನೋಡಿ.
ಫ್ರೆಂಡ್ಸ್, ನನಗೆ ಗೊತ್ತಿರೋಷ್ಟು ನಾನು ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ತುಂಬ ಥ್ಯಾಂಕ್ಸ್.